ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಪ್ರಿಯವ್ರತನ ಚರಿತ್ರೆ ಎಂಬ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಪ್ರಿಯವ್ರತ ಮಹಾರಾಜನು ಅಧ್ಯಾತ್ಮ ವಿದ್ಯೆಯನ್ನು ಪಡೆದ ನಂತರ ಚಕ್ರವರ್ತಿಯಾಗಿ ಭೂಮಂಡಲವನ್ನು ಆಳುತ್ತಿದ್ದು ಕಡೆಗೆ ವೈರಾಗ್ಯದಿಂದ ಮುಕ್ತಿಯನ್ನು ಪಡೆದನು ಎಂದು ಶುಕ ಮಹರ್ಷಿಗಳು ಹೇಳಿದುದನ್ನು ಕೇಳಿ ಪರೀಕ್ಷಿತ್ ರಾಜನಿಗೆ ಅಚ್ಚರಿಯಾಯಿತು. ಆ ಬಗೆಗೆ ಮನಸ್ಸಿನಲ್ಲಿ ಉಂಟಾದ ಸಂಶಯವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಆತನು ಮಹರ್ಷಿಗಳ ಬಳಿ ಹೀಗೆ ಅರಿಕೆ ಮಾಡಿಕೊಂಡನು. ಪ್ರಿಯವ್ರತೋ ಮಹಾಭಾಗವತ ಆತ್ಮಾರಾಮ ಕಥಂ ಮುನೆ ಗ್ರಹೇ ರಮತ ಎನ್ಮೂಲ ಕರ್ಮಬಂಧ ಪರಾಭವ. ಮಹಾತ್ಮರೇ, ಗೃಹಸ್ಥಾಶ್ರಮದಲ್ಲಿ ಸಿಲುಕಿಕೊಂಡ ಮನುಷ್ಯನು ಸ್ವಸ್ವರೂಪವನ್ನು ಮರೆತು ಕರ್ಮಗಳ ಕಟ್ಟಿಗೆ ಸಿಲುಕಿಕೊಳ್ಳುವನು. ಹೀಗಿರುವಾಗ ಪರಮ ಭಾಗವತೋತ್ತಮನು ಆತ್ಮಾರಾಮನು ಆಗಿದ್ದ ಪ್ರಿಯವ್ರತ ಮಹಾರಾಜನಿಗೆ ಆ ಆಶ್ರಮದಲ್ಲಿ ಅಭಿರುಚಿಯು ಹೇಗೆ ಉಂಟಾಯಿತು? ಬ್ರಹ್ಮರ್ಷಿ ಶ್ರೇಷ್ಠರೇ, ಇಂತಹ ನಿಸ್ಸಂಗರಾದ ಮಹಾಪುರುಷರಿಗೆ ಹೀಗೆ ಗೃಹಸ್ಥಾಶ್ರಮದಲ್ಲಿ ಆಸಕ್ತಿ ಉಂಟಾಗುವುದು ನಿಶ್ಚಯವಾಗಿಯೂ ಉಚಿತವಲ್ಲ. ಪುಣ್ಯಕೀರ್ತಿಯಾದ ಶ್ರೀಹರಿಯ ಚರಣಾರವಿಂದಗಳ ಶೀತಲವಾದ ನೆರಳಿನಲ್ಲಿ ಆಸರೆ ಪಡೆದು ಪ್ರಶಾಂತವಾದ ಚಿತ್ತವುಳ್ಳ ಮಹಾಪುರುಷರಿಗೆ ಕುಟುಂಬವೇ ಮುಂತಾದವುಗಳಲ್ಲಿ ಎಂದಿಗೂ ಅಭಿನಿವೇಶ ಅಂದರೆ ಆಸಕ್ತಿಗಳು ಉಂಟಾಗುವುದಿಲ್ಲ. ಈ ವಿಷಯದಲ್ಲಿ ಯಾವ ಸಂದೇಹವೂ ಇಲ್ಲ. ಹೀಗಿರುವಾಗ ಪ್ರಿಯವ್ರತ ಮಹಾರಾಜನು ಹೆಂಡಿರು, ಮಕ್ಕಳು, ಮನೆಗಳೇ ಮುಂತಾದವುಗಳಲ್ಲಿ ಆಸಕ್ತನಾಗಿದ್ದರೂ ಹೇಗೆ ಸಿದ್ಧಿಯನ್ನು ಪಡೆದನು? ಆತನಿಗೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಿಶ್ಚಲವಾದ ಭಕ್ತಿಯು ಹೇಗೆ ಉಂಟಾಯಿತು? ಈ ಎಲ್ಲ ವಿಷಯಗಳ ಬಗೆಗೆ ನನಗೆ ಸಂದೇಹ ಉಂಟಾಗಿದೆ. ತಾವು ಕೃಪೆಯಿಟ್ಟು ಅದನ್ನು ಪರಿಹರಿಸಬೇಕು. ಶುಕ ಮಹರ್ಷಿಗಳು ಆತನಿಗೆ ಹೇಳುತ್ತಾರೆ, ಮಹಾರಾಜ, ನೀನು ಹೇಳಿದುದು ಸರಿಯಾಗಿಯೇ ಇದೆ. ಆದರೆ ನೀನು ಒಂದು ವಿಷಯವನ್ನು ಗಮನಿಸಬೇಕು. ಯಾರ ಚಿತ್ತವು ಪುಣ್ಯಕೀರ್ತಿಯಾದ ಶ್ರೀಹರಿಯ ಪರಮ ಮಧುರವಾದ ಚರಣ ಕಮಲಗಳ ಮಕರಂದ ರಸವನ್ನು ಸವಿಯುವುದರಲ್ಲಿಯೇ ತತ್ಪರವಾಗಿದೆಯೋ ಅವರು ಯಾವುದಾದರೂ ಅಡ್ಡಿ ಆತಂಕಗಳಿಂದ ತಡೆಯುಂಟಾದರೂ ಕೂಡ ಭಗವದ್ಭಕ್ತ ಶಿರೋಮಣಿಗಳಾದ ಪರಮಹಂಸರಿಗೆ ಪ್ರಿಯನಾಗಿರುವ ಭಗವಂತನಾದ ಶ್ರೀ ವಾಸುದೇವನ ಕಥಾಶ್ರವಣವೆಂಬ ಪರಮ ಕಲ್ಯಾಣಮಯವಾದ ಮಾರ್ಗವನ್ನು ಸಾಮಾನ್ಯವಾಗಿ ಬಿಡಲಾರರು. ಎಲೆ ರಾಜನೇ, ಆ ರಾಜಕುಮಾರನಾದ ಪ್ರಿಯವ್ರತನು ಪರಮ ಭಾಗವತೋತ್ತಮನು. ಶ್ರೀ ನಾರದ ಮಹರ್ಷಿಗಳ ಅಡಿದಾವರೆಗಳನ್ನು ಸೇವೆ ಮಾಡಿದ್ದರಿಂದ ಸಹಜವಾಗಿಯೇ ಪರಮಾರ್ಥ ತತ್ವದ ಜ್ಞಾನವು ಆತನಿಗೆ ಉಂಟಾಗಿತ್ತು. ಅದರಿಂದ ಅವನು ನಿರಂತರವಾಗಿ ಬ್ರಹ್ಮಾಭ್ಯಾಸದಲ್ಲಿ ಜೀವನವನ್ನು ಕಳೆಯುವ ನಿಯಮವುಳ್ಳ ಬ್ರಹ್ಮಸತ್ರವೆಂಬ ಅಧ್ಯಾತ್ಮ ದೀಕ್ಷೆಯನ್ನು ಇನ್ನೇನು ತೆಗೆದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಆತನ ತಂದೆ ಸ್ವಯಂಭುವ ಮನುವು ಆತನಲ್ಲಿ ಭೂಮಂಡಲವನ್ನು ಪಾಲಿಸಲು ಬೇಕಾದ ಎಲ್ಲ ಶ್ರೇಷ್ಠ ಗುಣಗಳು ಇರುವುದನ್ನು ಗಮನಿಸಿ ನೀನು ರಾಜನಾಗಿ ರಾಜ್ಯವನ್ನು ಆಳಬೇಕು ಎಂದು ಆತನಿಗೆ ಆಜ್ಞೆಯನ್ನಿತ್ತನು. ಆದರೆ ಪ್ರಿಯವ್ರತನು ಆಗಲೇ ಅಖಂಡವಾದ ಸಮಾಧಿ ಯೋಗದ ಮೂಲಕ ತನ್ನ ಎಲ್ಲ ಇಂದ್ರಿಯಗಳನ್ನು ಮತ್ತು ಕ್ರಿಯೆಗಳನ್ನು ಭಗವಂತನಾದ ವಾಸುದೇವನ ಚರಣಗಳಲ್ಲಿ ಸಮರ್ಪಿಸಿಬಿಟ್ಟಿದ್ದನು. ಆದುದರಿಂದ ಆತನು ತಂದೆಯ ಆಜ್ಞೆಯನ್ನು ಉಲ್ಲಂಘಿಸುವುದು ಅನುಚಿತವಾಗಿದ್ದರೂ ರಾಜ ಪದವಿಯನ್ನು ಸ್ವೀಕರಿಸಲಿಲ್ಲ. ರಾಜ್ಯಾಧಿಕಾರವು ಬಂದೊಡನೆಯೇ ಹೆಂಡಿರು, ಮಕ್ಕಳೇ ಮುಂತಾದ ಅಸತ್ ಪ್ರಪಂಚವು ಆತ್ಮಸ್ವರೂಪವನ್ನು ಮುಚ್ಚಿಬಿಡುವುದು. ಆ ಚಿಂತೆಯಲ್ಲಿ ಪರಮಾರ್ಥ ತತ್ವವು ಮರೆತು ಹೋಗುವುದು ಎಂದು ಭಾವಿಸಿ ಆ ಪದವಿಯನ್ನು ನಿರಾಕರಿಸಿದನು. ಅನಂತರ ಈ ಗುಣಮಯವಾದ ಪ್ರಪಂಚವನ್ನು ಬೆಳೆಯಿಸಬೇಕೆಂಬ ವಿಚಾರವನ್ನೇ ಸದಾ ವಿಚಾರ ಮಾಡುತ್ತಿರುವ ಎಲ್ಲ ಜೀವಗಳ ಅಭಿಪ್ರಾಯವನ್ನು ಬಲ್ಲವರಾದ ಭಗವಂತರಾದ ಬ್ರಹ್ಮದೇವರಿಗೆ ಆ ಪ್ರಿಯವ್ರತನ ಮನಃಪ್ರವೃತ್ತಿ ಏನೆಂಬುದು ತಿಳಿಯಿತು. ಆಗ ಅವರು ಮೂರ್ತಾಕಾರವನ್ನು ತಳೆದ 4 ವೇದಗಳಿಂದಲೂ ಮರೀಚಿಯೇ ಮುಂತಾದ ಪಾರ್ಷದರಿಂದಲೂ ಒಡಗೂಡಿ ತಮ್ಮ ಲೋಕದಿಂದ ಆತನು ಇದ್ದ ಜಾಗಕ್ಕೆ ಇಳಿದು ಬಂದರು. ಆಕಾಶದಲ್ಲಿ ಅಲ್ಲಲ್ಲಿ ವಿಮಾನವನ್ನೇರಿದ್ದ ಇಂದ್ರಾದಿ ದೇವತಾ ಮುಖ್ಯರು ಮಾರ್ಗದಲ್ಲಿ ಅವರನ್ನು ಪೂಜಿಸಿದರು. ಮಾರ್ಗದಲ್ಲಿ ಗುಂಪು ಗುಂಪಾಗಿ ಬಂದಿದ್ದ ಸಿದ್ಧರು, ಗಂಧರ್ವರು, ಸಾಧ್ಯರು, ಚಾರಣರು ಮತ್ತು ಮುನಿಜನರು ಅವರನ್ನು ಸ್ತೋತ್ರ ಮಾಡಿದರು. ಈ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅವರ ಆದರ ಸನ್ಮಾನಗಳನ್ನು ಸ್ವೀಕರಿಸುತ್ತಾ ಗಂಧಮಾದನ ಪರ್ವತದ ತಪ್ಪಲನ್ನು ಬೆಳಗಿಸುತ್ತಾ ಬ್ರಹ್ಮದೇವರು ಪ್ರಿಯವ್ರತನ ಬಳಿಗೆ ದಯಮಾಡಿಸಿದರು. ಪ್ರಿಯವ್ರತನಿಗೆ ಆತ್ಮವಿದ್ಯೆಯನ್ನು ಉಪದೇಶ ಮಾಡುವುದಕ್ಕಾಗಿ ಶ್ರೀ ನಾರದ ಮಹರ್ಷಿಗಳು ಅಲ್ಲಿಗೆ ದಯಮಾಡಿಸಿದ್ದರು. ಬ್ರಹ್ಮದೇವರು ಆ ಜಾಗವನ್ನು ತಲುಪಿದಾಗ ಅವರ ಹಂಸ ವಾಹನವನ್ನು ಕಂಡು ತಂದೆಯಾದ ಬ್ರಹ್ಮದೇವರೇ ಬಂದಿದ್ದಾರೆ ಎಂದು ತಿಳಿದುಕೊಂಡು ನಾರದರು ಸ್ವಯಂಭುವ ಮನು ಮತ್ತು ಪ್ರಿಯವ್ರತರೊಡನೆ ಒಡನೆಯೇ ಎದ್ದು ನಿಂತರು. ಎಲ್ಲರೂ ಅವರಿಗೆ ಕೈಜೋಡಿಸಿ ನಮಸ್ಕಾರ ಮಾಡಿದರು. ಎಲೈ ಭರತ ಕುಲಪುಂಗವನೇ,
ನಾರದ ಮುನಿಗಳು ಶ್ರೀ ಭಗವಂತನ ಪ್ರಜಾ ವಾತ್ಸಲ್ಯವೇ ಮುಂತಾದ ಕಲ್ಯಾಣ ಗುಣಗಳನ್ನು, ಅವತಾರ ಮಹಿಮೆಯನ್ನು, ಅಗ್ಗಳಿಕೆಯನ್ನು ವೇದ ಸೂಕ್ತಗಳಿಂದ ಹೊಗಳುತ್ತಿರಲು ಆ ಆದಿಪುರುಷನು ಅವರ ಸತ್ಕಾರವನ್ನು ಸ್ವೀಕರಿಸಿ ಪ್ರಿಯವೃತನನ್ನು ವಾತ್ಸಲ್ಯದಿಂದ ನೋಡುತ್ತಾ ಕಿರುನಗೆಯಿಂದ ಕೂಡಿ ಆತನಿಗೆ ಹೀಗೆಂದರು: ಮಗು ಪ್ರಿಯವ್ರತ, ನಾನು ನಿನಗೆ ಸತ್ಯವಾದ ಸಿದ್ಧಾಂತದ ಮಾತನ್ನು ಹೇಳುತ್ತೇನೆ, ಸಾವಧಾನವಾಗಿ ಕೇಳು. ಅಪ್ರಮೇಯನಾದ ಶ್ರೀಹರಿಯೇ ನನ್ನ ಮೂಲಕ ಈ ಮಾತನ್ನಾಡಿಸುತ್ತಿದ್ದಾನೆ. ಆದುದರಿಂದ ಅಸೂಯಾರಹಿತನಾಗಿ ಗುಣದಲ್ಲಿ ದೋಷವನ್ನೆಣಿಸದೆ ನೀನು ಆತನ ಆದೇಶವನ್ನು ತೆಗೆದುಕೊಳ್ಳಬೇಕು. ಆತನ ಆದೇಶವನ್ನು ನೀನು ಮಾತ್ರವೇ ಏಕೆ, ನಾನು ಮಹಾದೇವನು, ನಿನ್ನ ತಂದೆಯಾದ ಸ್ವಯಂಭುವ ಮನುವು ಮತ್ತು ನಿನ್ನ ಗುರುವಾದ ಈ ನಾರದನು ಎಲ್ಲರೂ ಪಾಲಿಸಬೇಕು. ಎಲ್ಲರೂ ಆತನ ಆಜ್ಞೆಯ ಪ್ರಕಾರವಾಗಿ ಆತನಿಗೆ ಪರಾಧೀನರಾಗಿ ನಡೆಯುತ್ತಿರುವವರೇ, ನಡೆಯಬೇಕಾದವರೇ. ಆ ಶ್ರೀ ಭಗವಂತನ ಕಟ್ಟಳೆಯನ್ನು ಯಾವನೇ ದೇಹಿಯು ತಪಸ್ಸಿನಿಂದಾಗಲಿ, ವಿದ್ಯೆಯಿಂದಾಗಲಿ, ಯೋಗ ಬಲದಿಂದಾಗಲಿ, ಅಥವಾ ಬುದ್ಧಿಬಲದಿಂದಾಗಲಿ, ಅಥವಾ ಧರ್ಮದ ಶಕ್ತಿಯಿಂದಾಗಲಿ, ಅಥವಾ ಬೇರೊಬ್ಬನ ಸಹಾಯದಿಂದಾಗಲಿ ಯಾವುದರಿಂದಲೂ ಹೇಗೂ ಮೀರುವುದಕ್ಕೆ ಆಗುವುದಿಲ್ಲ. ವತ್ಸ, ಆ ಅವ್ಯಕ್ತನಾಗಿರುವ ಈಶ್ವರನು ದಯಪಾಲಿಸಿರುವ ಶರೀರವನ್ನು ಧರಿಸಿಯೇ ಎಲ್ಲ ಜೀವಿಗಳು ಸದಾ ಹುಟ್ಟು, ಸಾವು, ಶೋಕ, ಮೋಹ, ಭಯ ಮತ್ತು ಸುಖ ದುಃಖಗಳನ್ನು ಭೋಗಿಸುತ್ತಾರೆ. ಹಾಗೂ ಈ ಶರೀರದ ಮೂಲಕವಾಗಿಯೇ ಮೋಕ್ಷವನ್ನು ಸಾಧಿಸುತ್ತಾರೆ. ಯದ್ವಾಚಿತಂತ್ಯಾಂ ಗುಣಕರ್ಮಧಾಮಭಿಹಿ ಸುದುಸ್ತರೈರ್ವತ್ಸ ವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿವೀಶ್ವರಾಯ ಪ್ರೋತಾ ನಸೀವ ದ್ವಿಪದೇ ಚತುಷ್ಪದಃ. ಮೂಗುದಾರ ಹಾಕಲ್ಪಟ್ಟಿರುವ ಪಶುಗಳು ಮನುಷ್ಯರ ಭಾರವನ್ನು ಹೇಗೆ ಹೊರುತ್ತವೆಯೋ ಹಾಗೆಯೇ ನಾವೆಲ್ಲರೂ ಆತನ ವಾಣಿಯಾದ ವೇದವೆಂಬ ಹಗ್ಗದಲ್ಲಿರುವ ತ್ರಿಗುಣಗಳು, ಅವುಗಳಿಗೆ ತಕ್ಕ ಕರ್ಮಗಳು ಮತ್ತು ಬ್ರಾಹ್ಮಣಾದಿ ವಾಕ್ಯಗಳು ಎಂಬ ಮುಪ್ಪರಿಯಿಂದ ಬಲವಾಗಿ ಕಟ್ಟಲ್ಪಟ್ಟು ಆತನ ಇಚ್ಛೆಗೆ ಅನುಗುಣವಾಗಿಯೇ ಕರ್ಮಗಳಲ್ಲಿ ತೊಡಗಿ ಅವುಗಳ ಮೂಲಕ ಆತನ ಸೇವೆಯನ್ನು ಮಾಡುತ್ತಿದ್ದೇವೆ. ವತ್ಸ, ನಮ್ಮ ಗುಣ ಮತ್ತು ಕರ್ಮಗಳಿಗೆ ಅನುಸಾರವಾಗಿ ಪ್ರಭುವು ನಮ್ಮನ್ನು ಯಾವ ಯೋನಿಯಲ್ಲಿ ಹಾಕಿದ್ದಾನೆಯೋ ಅದನ್ನೇ ಸ್ವೀಕರಿಸಿ ನಾವು ಅವನು ಹೇಗೆ ವ್ಯವಸ್ಥೆ ಮಾಡಿದ್ದಾನೆಯೋ ಅದಕ್ಕೆ ಅನುಗುಣವಾಗಿಯೇ ಸುಖವನ್ನೋ ದುಃಖವನ್ನೋ ಅನುಭವಿಸುತ್ತೇವೆ. ಕುರುಡನು ಕಣ್ಣುಳ್ಳವನಿಂದ ನಡೆಸಲ್ಪಡುವಂತೆ ಅಜ್ಞಾನಿಗಳು ಅಶಕ್ತರು ಆದ ನಾವು ಆತನಿಂದಲೇ ನಡೆಸಲ್ಪಡುತ್ತಿದ್ದೇವೆ. ಶರೀರವನ್ನು ಪಡೆಯುವ ವಿಷಯದಲ್ಲಿ ಮಾತ್ರವಲ್ಲದೆ ವಿಷಯಗಳನ್ನು ಭೋಗಿಸುವ ವಿಷಯದಲ್ಲಿಯೂ ನಾವು ಅಸ್ವತಂತ್ರರಾಗಿದ್ದೇವೆ. ಅಜ್ಞಾನಿಗಳು ಮಾತ್ರವಲ್ಲ, ಜೀವನ್ಮುಕ್ತರೂ ಕೂಡ ಭಗವಂತನಿಗೆ ಪರತಂತ್ರರೇ ಆಗಿದ್ದಾರೆ. ಅವರು ಆ ಶ್ರೀ ಭಗವಂತನ ಇಚ್ಛೆಯಂತೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಾ ದೇಹವನ್ನು ಧರಿಸಿರಬೇಕಾಗುತ್ತದೆ. ಮನುಷ್ಯನು ಕನಸು ಕಳೆದ ನಂತರವೂ ಕನಸಿನಲ್ಲಿ ಅನುಭವಿಸಿದ ಪದಾರ್ಥಗಳನ್ನು ಸ್ಮರಿಸುವಂತೆ ಅವರು ಅಭಿಮಾನರಹಿತರಾಗಿ ಆ ಪ್ರಾರಬ್ಧ ಕರ್ಮ ಫಲಗಳನ್ನು ಅನುಭವಿಸುತ್ತಾ ದೇಹಧಾರಿಗಳಾಗಿ ಇರಬೇಕಾಗುತ್ತದೆ. ಆದರೆ ಅವರಿಗೆ ಜನ್ಮಾಂತರಗಳನ್ನು ಉಂಟು ಮಾಡುವ ಕರ್ಮಗಳಾಗಲಿ ಕರ್ಮಗಳ ವಾಸನೆಗಳಾಗಲಿ ಇರುವುದಿಲ್ಲ. ಅಂತೂ ಪ್ರಾರಬ್ಧ ಕರ್ಮವನ್ನಾದರೂ ಅವರು ಅಸ್ವತಂತ್ರರಾಗಿ ಅನುಭವಿಸಲೇಬೇಕು. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾದ್ಯತಃ ಆಸ್ತೆ ಸಹಷಟ್ಸಪತ್ನಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಕ್ಕಿನ್ನು ಕರೋತ್ಯವಧ್ಯಂ. ಸಂಸಾರದಲ್ಲಿ ಇದ್ದು ಭೋಗವನ್ನು ಅನುಭವಿಸುತ್ತಿರುವವನಿಗೆ ಅಭಿಮಾನವು ಹೇಗೆ ತೊಲಗುವುದು, ಮೋಕ್ಷವು ಹೇಗೆ ದೊರೆಯುವುದು? ಅದಕ್ಕಾಗಿ ಅರಣ್ಯಕ್ಕೆ ಹೋಗಿ ನಿವೃತ್ತಿ ಧರ್ಮದಲ್ಲಿ ಇರಬೇಕಲ್ಲವೇ ಎಂದರೆ, ಅಜಾಗರೂಕನಾದವನು ಅಂದರೆ ಇಂದ್ರಿಯಗಳನ್ನು ಜಯಿಸದೇ ಇದ್ದವನು ಅರಣ್ಯಕ್ಕೆ ಹೋಗಿ ನೆಲೆಸಿದರೂ ಆತನಿಗೆ ಭಯವು ತಪ್ಪುವುದಿಲ್ಲ. ಏಕೆಂದರೆ ಕಾಮ, ಕ್ರೋಧಗಳೇ ಮುಂತಾದ 6 ಶತ್ರುಗಳು ಆತನೊಡನೆ ಇದ್ದೇ ಇರುವವು. ಇಂದ್ರಿಯಗಳನ್ನು ಗೆದ್ದು ತನ್ನ ಆತ್ಮದಲ್ಲಿಯೇ ರಮಿಸುತ್ತಿರುವ ಜ್ಞಾನಿಗೆ ಗೃಹಸ್ಥಾಶ್ರಮವು ಯಾವ ಕೆಡುಕನ್ನು ಉಂಟು ಮಾಡುವುದಿಲ್ಲ. ಯಷಟ್ ಸಪತ್ನಾನ್ ವಿಜಿಗೀಷಮಾಣೋ ಗೃಹೇಶು ನಿರ್ವಿಶ್ಯ ಯತೇತ ಪೂರ್ವಂ ಅತ್ಯೇತಿ ದುರ್ಗಾಶ್ರಿತ ಊರ್ಜಿತಾರಿ ಕ್ಷೀಣೇಶು ಕಾಮಂ ವಿಚರೇದ್ವಿಪಶ್ಚಿತ್. ಆ 6 ಶತ್ರುಗಳನ್ನು ಜಯಿಸಲು ಬಯಸುವವನು ದುರ್ಗವನ್ನು ಆಶ್ರಯಿಸಿ ಶತ್ರುಗಳನ್ನು ಜಯಿಸುವ ರಾಜನಂತೆ ಮೊದಲು ಗ್ರಹದಲ್ಲಿ ನೆಲೆಸಿ ಅದರ ರಕ್ಷಣೆಯಲ್ಲಿದ್ದು ಆ ಒಳಶತ್ರುಗಳನ್ನು ಗೆಲ್ಲಬೇಕು. ಆ ಶತ್ರುಗಳು ಬಲಗೊಂದಿದ ನಂತರ ಜ್ಞಾನಿಯು ತನ್ನ ಇಷ್ಟ ಬಂದಂತೆ ಸಂಚರಿಸಬಹುದು. ಗೃಹಸ್ಥಾಶ್ರಮವು ಅರಿಷಡ್ವರ್ಗಗಳನ್ನು ಜಯಿಸಲು ನೆಲೆಯಾಗಿ ಸಹಾಯ ಮಾಡುವ ದುರ್ಗದಂತೆ ಎಂದು ಭಾವಿಸಿ ನೀನು ಅದನ್ನು ಮೊದಲು ಸ್ವೀಕರಿಸಬೇಕು.
ತ್ವಂ ತ್ವಬ್ಜನಾಭಾಂಗ್ರಿ ಸರೋಜಕೋಶ ದುರ್ಗಾಶ್ರಿತೋ ನಿರ್ಜಿತ ಷಟ್ಸಪತ್ನಃ ಭುಂಕ್ತ್ವೇಹ ಭೋಗಾನ್ ಪುರುಷಾದಿತಿಷ್ಠ ದಿದಿಷ್ಟಾನ್ವಿ ಮುಕ್ತ ಸಂಘ ಪ್ರಕೃತಿಂ ಭಜಸ್ವ. ನೀನು ಸ್ವಾಮಿಯಾದ ಪದ್ಮನಾಭನ ಅಡಿದಾವರೆಗಳೆಂಬ ದುರ್ಗವನ್ನು ಆಶ್ರಯಿಸಿ ಈಗಾಗಲೇ ಆ ಶತ್ರುಗಳನ್ನು ಜಯಿಸಿಬಿಟ್ಟಾಗಿದೆ. ಆದರೂ ಆ ಪುರಾಣ ಪುರುಷನು ದಯಪಾಲಿಸುವ ಭೋಗಗಳನ್ನು ಅನುಭವಿಸು. ಅನಂತರ ನಿಸ್ಸಂಗನಾಗಿ ನಿನ್ನ ಸ್ವಸ್ವರೂಪದಲ್ಲಿ ನೆಲೆಗೊಳ್ಳುವೆಯಂತೆ. ಶ್ರೀ ಶುಕ ಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ, 3 ಲೋಕಗಳ ಗುರುಗಳಾದ ಭಗವಂತರಾದ ಬ್ರಹ್ಮದೇವರು ಹೀಗೆ ಹೇಳಲು ಪರಮ ಭಾಗವತನಾದ ಪ್ರಿಯವ್ರತನು ಆ ದೇವದೇವನ ಮುಂದೆ ತಾನು ಅತಿ ಚಿಕ್ಕವನು ಎಂದು ಅರಿತು ವಿನಯದಿಂದ ತಲೆಬಾಗಿಸಿಕೊಂಡು ಅತ್ಯಂತ ಗೌರವದಿಂದ ಅಪ್ಪಣೆ ಎಂದು ಬ್ರಹ್ಮದೇವರ ಆಜ್ಞೆಯನ್ನು ಶಿರಸಾವಹಿಸಿದನು. ಸ್ವಯಂಭುವ ಮನುವು ಪ್ರಸನ್ನನಾಗಿ ಭಗವಂತರಾದ ಬ್ರಹ್ಮದೇವರನ್ನು ಯಥಾವಿಧಿಯಾಗಿ ಪೂಜಿಸಿದನು. ಅನಂತರ ಗುರು ಶಿಷ್ಯರಾದ ಶ್ರೀ ನಾರದ ಮತ್ತು ಪ್ರಿಯವ್ರತರು ಮನಸ್ಸನ್ನು ಕೊಂಕು ಮಾಡಿಕೊಳ್ಳದೆ ಸರಳ ಭಾವದಿಂದ ನೋಡುತ್ತಿರಲು ಬ್ರಹ್ಮದೇವರು ಶಬ್ದ ವ್ಯವಹಾರಕ್ಕೆ ಸಿಲುಕದೆ ಮನಸ್ಸನ್ನು ಮಾತನ್ನು ಮೀರಿ ತನಗೆ ಆಶ್ರಯವಾಗಿರುವ ಪರಬ್ರಹ್ಮವನ್ನು ಧ್ಯಾನಿಸುತ್ತಾ ತಮ್ಮ ಲೋಕಕ್ಕೆ ದಯಮಾಡಿಸಿಬಿಟ್ಟರು. ಹೀಗೆ ಬ್ರಹ್ಮದೇವರ ದಯೆಯಿಂದ ತಮ್ಮ ಉದ್ದೇಶವು ಈಡೇರಲು ಸ್ವಯಂಭುವ ಮನುವು ಸಂತೃಪ್ತನಾಗಿ ಶ್ರೀ ನಾರದ ಮಹರ್ಷಿಗಳನ್ನು ಒಡಂಬಡಿಸಿ ತನ್ನ ಪುತ್ರನಾದ ಪ್ರಿಯವ್ರತ ಕುಮಾರನಿಗೆ ಅಖಂಡ ಭೂಮಂಡಲದ ಅಧಿಪತ್ಯವನ್ನು ವಹಿಸಿ ಇಂದ್ರಿಯ ವಿಷಯಗಳೆಂಬ ವಿಷ ಜಾಲಕ್ಕೆ ಸಮುದ್ರದಂತಿರುವ ಸಂಸಾರದ ಆಸೆಯನ್ನು ಬಿಟ್ಟು ಪೂರ್ಣ ವಿರಕ್ತಿಯಿಂದ ಶಾಂತಿಯನ್ನು ಪಡೆದನು. ಹೀಗೆ ಆ ಪ್ರಿಯವ್ರತ ಭೂಪತಿಯು ಶ್ರೀ ಭಗವಂತನ ಇಚ್ಛೆಯಿಂದ ರಾಜ್ಯವನ್ನಾಳುವ ಕಾರ್ಯದಲ್ಲಿ ನಿಯುಕ್ತನಾದನು. ಸಮಸ್ತ ಜಗತ್ತನ್ನು ಬಂಧನದಿಂದ ಬಿಡಿಸಲು ಪರಮ ಸಮರ್ಥವಾಗಿರುವ ಆದಿಪುರುಷನಾದ ಶ್ರೀ ಭಗವಂತನ ಅಡಿದಾವರೆಗಳನ್ನು ನಿರಂತರವಾಗಿ ಧ್ಯಾನ ಮಾಡುತ್ತಿದ್ದುದರಿಂದ ರಾಗಾದಿ ಕಶ್ಮಲಗಳೆಲ್ಲವೂ ತೊಳೆದು ಹೋಗಲಾಗಿ ಆತನ ಹೃದಯವು ಅತ್ಯಂತ ಶುದ್ಧವಾಗಿ ಬಿಟ್ಟಿತು. ಆದರೂ ಆತನು ಹಿರಿಯರ ಮಾನವನ್ನು ಕಾಪಾಡುವುದಕ್ಕೋಸ್ಕರ ಭೂಮಿಯನ್ನು ಆಳತೊಡಗಿದನು. ಅನಂತರ ಆತನು ಪ್ರಜಾಪತಿಯಾದ ವಿಶ್ವಕರ್ಮನ ಪುತ್ರಿ ಬರ್ಹಿಷ್ಮತಿಯನ್ನು ವಿವಾಹ ಮಾಡಿಕೊಂಡು ಆಕೆಯಲ್ಲಿ 10 ಮಂದಿ ಪುತ್ರರನ್ನು ಪಡೆದನು. ಅವರೆಲ್ಲರೂ ಶೀಲ, ಗುಣ, ಕರ್ಮನಿಷ್ಠೆ ಮತ್ತು ಪರಾಕ್ರಮಗಳಲ್ಲಿ ತಂದೆಗೆ ಸಮಾನರಾಗಿದ್ದರು. ಆ ಪುತ್ರರ ನಂತರ ಅವರ ತಂಗಿಯಾಗಿ ಊರ್ಜಸ್ವತಿ ಎಂಬ ಕನ್ಯೆಯನ್ನು ಪ್ರಿಯವ್ರತನು ಪಡೆದನು. ಅಗ್ನಿದ್ರ, ಇದ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತುಸ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ ಮತ್ತು ಕವಿ ಎಂಬುವರೇ ಪ್ರಿಯವ್ರತ ಮಹಾರಾಜನ ಅಗ್ನಿನಾಮಕರಾದ 10 ಮಂದಿ ಪುತ್ರರು. ಆ ಪುತ್ರರಲ್ಲಿ ಕವಿ, ಮಹಾವೀರ ಮತ್ತು ಸವನ ಎಂಬ 3 ನೈಷ್ಠಿಕ ಬ್ರಹ್ಮಚಾರಿಗಳಾದರು. ಅವರು ಬಾಲ್ಯದಿಂದಲೇ ಆತ್ಮವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾ ಕೊನೆಗೆ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿಬಿಟ್ಟರು. ನಿವೃತ್ತಿ ಧರ್ಮನಿಷ್ಠರಾದ ಆ ಮಹರ್ಷಿಗಳು ಸನ್ಯಾಸಾಶ್ರಮದಲ್ಲೇ ಇದ್ದ ಎಲ್ಲ ಜೀವಗಳಿಗೂ ಆಶ್ರಯರಾಗಿ ಭವಬಂಧನದಿಂದ ಹೆದರಿದ ಜನರಿಗೆ ಆಸರೆ ನೀಡುವ ಭಗವಂತನಾದ ಶ್ರೀ ವಾಸುದೇವನ ಪರಮ ಸುಂದರವಾದ ಚರಣಾರವಿಂದಗಳನ್ನು ನಿರಂತರವಾಗಿ ಧ್ಯಾನ ಮಾಡುತ್ತಿದ್ದರು. ಅದರಿಂದ ಉಂಟಾದ ಶ್ರೇಷ್ಠವಾದ ಅಖಂಡ ಭಕ್ತಿಯೋಗದಿಂದ ಅವರ ಅಂತಃಕರಣವು ಪೂರ್ಣವಾಗಿ ಶುದ್ಧವಾಗಿ ಬಿಟ್ಟಿತು. ಅದರಲ್ಲಿ ಶ್ರೀ ಭಗವಂತನು ಆವಿರ್ಭವಿಸಲಾಗಿ ದೇಹವೇ ಮುಂತಾದ ಉಪಾಧಿಯು ತೊಲಗಿ ಹೋಯಿತು. ಅವರು ಎಲ್ಲ ಜೀವಗಳಿಗೂ ಆತ್ಮಭೂತನಾದ ಶ್ರೀ ಪರಮಾತ್ಮನಲ್ಲಿ ತಾದಾತ್ಮ್ಯವನ್ನು ಪಡೆದುಕೊಂಡರು. ಪ್ರಿಯವ್ರತ ಮಹಾರಾಜನಿಗೆ ಮತ್ತೊಬ್ಬ ಮಡದಿಯಲ್ಲಿ ಉತ್ತಮ, ತಾಮಸ ಮತ್ತು ರೈವತ ಎಂಬ 3 ಪುತ್ರರು ಜನಿಸಿದರು. ಅವರು ಕ್ರಮವಾಗಿ ಉತ್ತಮ, ತಾಮಸ ಮತ್ತು ರೈವತಗಳೆಂಬ ಮನ್ವಂತರಗಳಿಗೆ ಅಧಿಪತಿಗಳಾದರು. ಹೀಗೆ ಕವಿಯೇ ಮುಂತಾದ 3 ಪುತ್ರರು ನಿವೃತ್ತಿ ಧರ್ಮಪರಾಯಣರಾದ ಬಳಿಕ ಪ್ರಿಯವ್ರತ ಮಹಾರಾಜನು 11 ಅರ್ಬುದ ವರ್ಷಗಳವರೆಗೂ ಭೂಮಿಯನ್ನು ಆಳುತ್ತಿದ್ದನು. ಆತನು ಧರ್ಮದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗಿದ್ದನು. ಅಖಂಡ ಪುರುಷಾರ್ಥಮಯವೂ ವೀರ್ಯ ನಿಧಿಯೂ ಆಗಿದ್ದ ತನ್ನ ಭುಜಗಳಿಂದ ಆತನು ಬಿಲ್ಲಿನ ನಾಣ ನೆಳೆದು ಠಂಕಾರ ಮಾಡಿದೊಡನೆಗೆ ಧರ್ಮದ್ರೋಹಿಗಳು ಗಡಗಡನೆ ನಡುಗಿ ಎಲ್ಲಿಯೋ ಅವಿತುಕೊಂಡು ಬಿಡುತ್ತಿದ್ದರು. ಪ್ರಾಣವಲ್ಲಭೆಯಾಗಿದ್ದ ಬರ್ಹಿಷ್ಮತಿಯು ದಿನ ದಿನವೂ ಅತಿಶಯವಾಗುವಂತೆ ತನ್ನನ್ನು ಎದುರುಗೊಂಡು ತನ್ನೊಡನೆ ಭೋಗ ವಿಲಾಸಗಳಲ್ಲಿ ರಮಿಸುವುದು, ಸ್ತ್ರೀ ಸಹಜವಾದ ಹಾವಭಾವಗಳನ್ನು ತೋರುವುದು, ಲಜ್ಜೆಯಿಂದ ಸಂಕೋಚಗೊಂಡ ಕಿರುನಗೆಯಿಂದ ಕೂಡಿದ ದೃಷ್ಟಿಯನ್ನು ಬೀರುವುದು, ಮನಸ್ಸಿಗೆ ರುಚಿಸುವ ವಿನೋದಗಳನ್ನು ಮಾಡುವುದು, ಇವೇ ಮುಂತಾದವುಗಳಿಂದ ಆಕೆಗೆ ವಶನಾಗಿ ವಿವೇಕಹೀನನಾದವನಂತೆ ಆತ್ಮಸ್ವರೂಪವನ್ನೇ ಮರೆತವನಂತೆ ಭೋಗಗಳನ್ನು ಅನುಭವಿಸುತ್ತಿದ್ದರೂ ವಾಸ್ತವವಾಗಿ ಆತನಿಗೆ ಅವುಗಳಲ್ಲಿ ಆಸಕ್ತಿ ಇರಲೇ ಇಲ್ಲ. ಒಂದು ಬಾರಿ ಆತನು ಸೂರ್ಯನು ಸುಮೇರು ಪರ್ವತವನ್ನು ಪ್ರದಕ್ಷಿಣೆ ಮಾಡುತ್ತಾ ಲೋಕಾಲೋಕದವರೆಗೆ ಭೂಮಿಯ ಒಂದು ಭಾಗವನ್ನು ನೋಡಿದಾಗ ಅದರಲ್ಲಿ ಅರ್ಧ ಭಾಗಕ್ಕೆ ಮಾತ್ರ ಪ್ರಕಾಶವು ಬೀಳುತ್ತಿದ್ದು ಉಳಿದ ಅರ್ಧ ಭಾಗದಲ್ಲಿ ಕತ್ತಲೆಯು ಹರಡಿರುವುದನ್ನು ಗಮನಿಸಿದನು.
ಅದು ಆತನ ಮನಸ್ಸಿಗೆ ಹಿಡಿಸಲಿಲ್ಲ. ನಾನು ರಾತ್ರಿಯನ್ನು ಹಗಲನ್ನಾಗಿ ಬದಲಾಯಿಸುವೆನು ಎಂದು ಸಂಕಲ್ಪ ಮಾಡಿ ಆತನು ಸೂರ್ಯನಂತೆಯೇ ವೇಗಶಾಲಿಯಾಗಿದ್ದ ಒಂದು ಜ್ಯೋತಿರ್ಮಯವಾದ ರಥವನ್ನು ಏರಿ ಎರಡನೆಯ ಸೂರ್ಯನಂತೆ ಆತನು ಹಿಂದೆಯೇ ಹೋಗುತ್ತಾ ಭೂಮಿಯನ್ನು 7 ಬಾರಿ ಪ್ರದಕ್ಷಿಣೆ ಮಾಡಿದನು. ಶ್ರೀ ಭಗವಂತನನ್ನು ಉಪಾಸನೆ ಮಾಡಿದ್ದರಿಂದ ಆತನಿಗೆ ಇಂತಹ ಅಲೌಕಿಕವಾದ ಪ್ರಭಾವವು ಬಹಳ ಹೆಚ್ಚಾಗಿ ಉಂಟಾಗಿತ್ತು. ಆ ಸಮಯದಲ್ಲಿ ಆತನ ರಥದ ಚಕ್ರಗಳು ಮಾಡಿದ ಗೆರೆ ಗುರುತುಗಳೇ 7 ಸಮುದ್ರಗಳಾದವು. ಅವುಗಳಿಂದ ಭೂಮಿಯಲ್ಲಿ ಕ್ರಮವಾಗಿ ಜಂಬು, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ ಮತ್ತು ಪುಷ್ಕರಗಳೆಂಬ 7 ದ್ವೀಪಗಳುಂಟಾದವು. ಅವುಗಳಲ್ಲಿ ಮುಂದಿನ ದ್ವೀಪವು ಹಿಂದಿನ ದ್ವೀಪಕ್ಕೆ 2ರಷ್ಟು ವಿಸ್ತಾರವಾಗಿದ್ದು ಅವು ಸಮುದ್ರದ ಹೊರಭಾಗದಲ್ಲಿ ಭೂಮಿಯ 4 ಕಡೆಗಳಲ್ಲಿಯೂ ಹರಡಿಕೊಂಡಿವೆ. 7 ಸಮುದ್ರಗಳು ಕ್ರಮವಾಗಿ ಉಪ್ಪು, ನೀರು, ಕಬ್ಬಿನ ರಸ, ಮದ್ಯರಸ, ತುಪ್ಪ, ಹಾಲು, ಮೊಸರು ಮುಂತಾದ ಶುದ್ಧೋದಕಗಳಿಂದ ತುಂಬಿವೆ. ಆ 7 ಸಮುದ್ರಗಳು 7 ದ್ವೀಪಗಳಿಗೂ ಕಂದಕಗಳಂತಿದ್ದು ತಮ್ಮೊಳಗೆ ಇರುವ ದ್ವೀಪಕ್ಕೆ ಸಮನಾದ ವಿಸ್ತಾರವನ್ನು ಹೊಂದಿವೆ. ಅವುಗಳಲ್ಲಿ ಒಂದೊಂದು ಕ್ರಮವಾಗಿ ಪ್ರತ್ಯೇಕವಾಗಿ 7 ದ್ವೀಪಗಳನ್ನು ಹೊರಗಿನಿಂದ ಸುತ್ತುವರಿದಿವೆ. ಮಹಾರಾಜ ಪ್ರಿಯವ್ರತನು ತನಗೆ ವಿಧೇಯರಾಗಿದ್ದ ಅಗ್ನಿದ್ರ, ಇದ್ಮಜಿಹ್ವ, ಯಜ್ಞಬಾಹು, ಹಿರಣ್ಯರೇತಸ, ಘೃತಪೃಷ್ಠ, ಮೇಧಾತಿಥಿ ಮತ್ತು ವೀತಿಹೋತ್ರರೆಂಬ 7 ಮಂದಿ ಪುತ್ರರನ್ನು ಕ್ರಮವಾಗಿ ಆ 7 ದ್ವೀಪಗಳಲ್ಲಿ ಒಂದೊಂದಕ್ಕೆ ಒಬ್ಬೊಬ್ಬರನ್ನು ರಾಜನನ್ನಾಗಿ ಮಾಡಿದನು. ತನ್ನ ಕನ್ಯೆಯಾಗಿದ್ದ ಊರ್ಜಸ್ವತಿಯನ್ನು ಶುಕ್ರಾಚಾರ್ಯರಿಗೆ ವಿವಾಹ ಮಾಡಿಕೊಟ್ಟನು. ಊರ್ಜಸ್ವತಿ ಮತ್ತು ಶುಕ್ರಾಚಾರ್ಯರ ಪುತ್ರಿಯಾಗಿ ಜನಿಸಿದವಳೇ ದೇವಯಾನಿಯು. ಪ್ರಿಯವ್ರತ ಮಹಾರಾಜನಿಗೆ ಇಷ್ಟೆಲ್ಲ ಪುರುಷಾರ್ಥವು ಹೇಗೆ ಸಿದ್ಧಿಸಿತು ಎಂದರೆ ಶ್ರೀ ಭಗವಂತನ ಅಡಿದಾವರೆಗಳ ಧೂಳಿನ ಪ್ರಭಾವದಿಂದ. ಶರೀರದ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಮುಪ್ಪು, ಮರಣ ಎಂಬ 6 ಗುಣಗಳನ್ನು ಅಥವಾ ಮನಸ್ಸಿನೊಡಗೂಡಿದ 6 ಇಂದ್ರಿಯಗಳನ್ನು ಯಾರು ಗೆದ್ದುಕೊಂಡಿದ್ದಾರೆಯೋ ಅಂತಹ ಭಗವದ್ಭಕ್ತರಿಗೆ ಇಂತಹ ಪುರುಷಾರ್ಥವು ಸಿದ್ಧಿಸುವುದರಲ್ಲಿ ಅಚ್ಚರಿಯೇನೂ ಇಲ್ಲ. ಏಕೆಂದರೆ ಎಲ್ಲ ವರ್ಣಗಳಿಂದಲೂ ಹೊರಗೆ ಹಾಕಲ್ಪಟ್ಟ ನೀಚ ಯೋನಿಯ ಮನುಷ್ಯರು ಕೂಡ ಶ್ರೀ ಭಗವಂತನ ದಿವ್ಯ ನಾಮವನ್ನು 1 ಬಾರಿ ಉಚ್ಚರಿಸಿದರೆ ಸಾಕು, ಅವರಿಗೆ ಒಡನೆಯೇ ಸಂಸಾರ ಬಂಧನದಿಂದ ಬಿಡುಗಡೆಯುಂಟಾಗುವುದು. ಹೀಗೆ ಎಣೆಯಿಲ್ಲದ ಪರಾಕ್ರಮದಿಂದ ಸಂಪನ್ನನಾಗಿದ್ದ ಪ್ರಿಯವ್ರತ ಮಹಾರಾಜನು ತಾನು ದೇವರ್ಷಿ ನಾರದರ ಅಡಿದಾವರೆಗಳಲ್ಲಿ ಶರಣಾಗತನಾಗಿ ಪರಮಾತ್ಮ ತತ್ವವನ್ನು ಅರಿತಿದ್ದರೂ ಮತ್ತೆ ದೈವ ವಶದಿಂದ ಪ್ರಪಂಚಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದರಿಂದ ನೆಮ್ಮದಿ ಕಳೆದುಕೊಂಡವನಂತೆ ಆಗಿದ್ದುದನ್ನು ಒಮ್ಮೆ ಗಮನಿಸಿ ವಿರಕ್ತನಾಗಿ ಮನಸ್ಸಿನಲ್ಲಿ ಅಯ್ಯೋ, ನಾನು ಎಂತಹ ತಪ್ಪನ್ನು ಮಾಡಿದೆನು, ವಿಷಯಾಸಕ್ತನಾದ ನನ್ನನ್ನು ಇಂದ್ರಿಯಗಳು ಅವಿದ್ಯೆಯಿಂದ ಉಂಟಾದ ವಿಷಮಯವಾದ ವಿಷಯಗಳೆಂಬ ಹಾಳು ಬಾವಿಯಲ್ಲಿ ತಳ್ಳಿಬಿಟ್ಟಿವೆಯಲ್ಲ, ಸಾಕು, ಇದು ತುಂಬಾ ಹೆಚ್ಚಾಯಿತು. ಅಕಟ, ನಾನು ಹೆಂಗಸಿನ ಆಟದ ಮೃಗವಾಗಿ ಬಿಟ್ಟೆನು. ಆಕೆಯು ನನ್ನನ್ನು ಕಪಿಯಂತೆ ಕುಣಿಸಿದಳು, ನನಗೆ ಧಿಕ್ಕಾರವು ಎಂದು ತನ್ನನ್ನು ತಾನು ನಿಂದಿಸಿಕೊಂಡನು. ಪರಮಾರಾಧ್ಯನಾಗಿದ್ದ ಶ್ರೀಹರಿಯ ಕೃಪೆಯಿಂದ ಅವನಲ್ಲಿ ವಿವೇಕ ವೃತ್ತಿಯು ಎಚ್ಚರಗೊಂಡಿತು. ಆಗ ಆತನು ಇಡೀ ಭೂಮಂಡಲವನ್ನು ವಿಧೇಯರಾಗಿದ್ದ ತನ್ನ 7 ಮಂದಿ ಪುತ್ರರಿಗೆ ಯೋಗ್ಯವಾದ ರೀತಿಯಲ್ಲಿ ಹಂಚಿಕೊಟ್ಟು ಬಿಟ್ಟನು. ತಾನು ಅಲ್ಲಿಯವರೆಗೆ ಯಾರೊಡನೆ ಬಗೆಯ ಭೋಗಗಳನ್ನು ಅನುಭವಿಸಿದ್ದನೋ ಆ ರಾಣಿಯನ್ನು, ಅಂತೆಯೇ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಮೃತ ದೇಹದಂತೆ ತ್ಯಜಿಸಿ ಹೃದಯದಲ್ಲಿ ವೈರಾಗ್ಯವನ್ನು ತಾಳಿ ಶ್ರೀ ಭಗವಂತನ ದಿವ್ಯ ಕಥೆಗಳನ್ನು ಚಿಂತಿಸುತ್ತಾ ಅದರ ಪ್ರಭಾವದಿಂದ ದೇವರ್ಷಿ ನಾರದರು ತನಗೆ ಉಪದೇಶ ಮಾಡಿದ್ದ ಮಾರ್ಗವನ್ನು ಮತ್ತೆ ಅನುಸರಿಸತೊಡಗಿದನು. ಆ ಮಹಾರಾಜ ಪ್ರಿಯವ್ರತನ ಮಹಿಮೆಯ ವಿಷಯದಲ್ಲಿ ಈ ಪ್ರಶಂಸಾ ಶ್ಲೋಕಗಳು ಪ್ರಸಿದ್ಧವಾಗಿವೆ. ಪ್ರಿಯವ್ರತ ಕೃತಂ ಕರ್ಮ ಕೋನು ಕೊರ್ಯಾದ್ವಿನೇಶ್ವಿನೇಶ್ವರಂ ಯೋ ನೇಮಿ ನಿಮ್ನೈರ ಕೌರೋಚ್ಛಾಯಾಂ ಜ್ಞನ್ಸಪ್ತ ವಾರಿಧೀನ್ ಭೂಸಂಸ್ಥಾನಂ ಕೃತಂ ಯೇನ ಸರಿದ್ಗಿರಿವನಾದಿಭಿಃ ಸೀಮಾ ಚ ಭೂತ ನಿವೃತ್ತೈ ದ್ವೀಪೇ ವಿಭಾಗಶಃ ಭೌಮಂ ದಿವ್ಯಂ ಮಾನುಷಂಚ ಮಹಿತ್ವಂ ಕರ್ಮಯೋಗಜಂ ನಿಶ್ಚಕ್ರೇ ನಿರಯೋಷ್ಪಮ್ಯಂ ಪುರುಷಾನು ಜನಪ್ರಿಯ. ಪ್ರಿಯವ್ರತ ಮಹಾರಾಜನು ಮಾಡಿದ ಮಹಿಮೆಯ ಕರ್ಮಗಳನ್ನು ಸರ್ವಶಕ್ತಿಶಾಲಿಯಾದ ಈಶ್ವರನನ್ನು ಹೊರತು ಬೇರೆ ಯಾವನು ತಾನೇ ಮಾಡಬಲ್ಲನು. ಆತನು ರಾತ್ರಿಯ ಕಗ್ಗತ್ತಲನ್ನೇ ಧ್ವಂಸ ಮಾಡಲು ಪ್ರಯತ್ನಿಸುತ್ತಾ ತನ್ನ ರಥ ಚಕ್ರದ ಪಟ್ಟಿಯಿಂದ ಆದ ಗೆರೆ ಗುರುತುಗಳಿಂದಲೇ 7 ಸಮುದ್ರಗಳನ್ನು ನಿರ್ಮಿಸಿದನಲ್ಲವೇ. ಪ್ರಾಣಿಗಳ ಸಂರಕ್ಷಣೆಗಾಗಿ ಇಡೀ ಭೂಮಂಡಲವನ್ನು ದ್ವೀಪಗಳ ಮೂಲಕ ವಿಭಾಗ ಮಾಡಿ ಪ್ರತಿಯೊಂದು ದ್ವೀಪದಲ್ಲಿಯೂ ಬೇರೆ ಬೇರೆ ನದಿಗಳು, ಅರಣ್ಯಗಳು, ಪರ್ವತಗಳು ಮುಂತಾದವುಗಳಿಂದ ಎಲ್ಲ ಕಟ್ಟುಗಳನ್ನು ನಿಶ್ಚಯಗೊಳಿಸಿದನು. ಭಗವದ್ಭಕ್ತ ಶಿರೋಮಣಿಗಳಾದ ನಾರದ ಮಹರ್ಷಿಗಳ ನೆಚ್ಚಿನ ಭಕ್ತನಾಗಿದ್ದನು.
ಪಾತಾಳ ಲೋಕ, ದೇವಲೋಕ ಮತ್ತು ಭೂಲೋಕಗಳ ಐಶ್ವರ್ಯವನ್ನು, ಕರ್ಮಗಳಿಂದಲೂ ಯೋಗದಿಂದಲೂ ಸಂಪಾದಿಸಿದ್ದ ಐಶ್ವರ್ಯವನ್ನು ನರಕಕ್ಕೆ ಎಣೆಯೆಂದು ಭಾವಿಸಿದ ವೈರಾಗ್ಯ ಚಕ್ರವರ್ತಿಯಾಗಿದ್ದನು ಎಂಬಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ಪ್ರಥಮ ಅಧ್ಯಾಯವೂ ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.